उपमुख्यमंत्री, मंत्री आणि आमदार म्हणून लोकसेवा केली आहे. मी DCC बँकेच्या अध्यक्षपदाचा इच्छुक आहे असे मी कधीही म्हटलेले नाही. मला असा कोणताही भ्रम नाही असे आमदार भालचंद्र जारकिहोळी यांच्या 50 कोटींच्या बेटिंगवर आमदार लक्ष्मण सवदी यांनी टोला लगावला. अथनी येथील पर्यटन निवासात त्यांनी पत्रकारांशी संवाद साधला. मी BDCC बँकेचा अध्यक्ष होणार असं कधीही म्हटलं नाही. त्यासाठी इच्छुकही नाही. सहकारी क्षेत्रामध्ये अध्यक्ष उपाध्यक्ष अपेक्षा बँकेचा अध्यक्ष म्हणून गेल्या 30 वर्षांपासून मी सेवा केली आहे. त्याचबरोबर सहकार मंत्री म्हणूनही काम केलं आहे. राज्याचा उपमुख्यमंत्री झाल्यानंतर जिल्हा मध्यवर्ती बँकेचा अध्यक्ष होण्याचा मला कोणताही भ्रम नाही असे त्यांनी सांगितले. DCC ಬ್ಯಾಂಕ್ ಆಯ್ಕೆ ಆದರೆ ನಿನ್ನೆ ನಡೆದಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಆ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಮತ್ತು ಮತದಾರರಿಗೆ ಮತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ, ಕಾರ್ಯದರ್ಶಿಯವರಿಗೆ, ಸಿಬ್ಬಂದಿಯವರಿಗೆ ಮತ್ತು ನನ್ನ ಗೆಲುವಿಗೆ ಹಗಲು ರಾತ್ರಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ದುಡಿದಿರ್ತಕ್ಕಂಥ ಎಲ್ಲ ಹಿತೈಷಿಗಳಿಗೆ, ಗುರು ಹಿರಿಯರಿಗೆ, ಸ್ನೇಹಿತರಿಗೆ, ಕಾರ್ಯಕರ್ತ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿ, ಕ್ಷೇತ್ರದ ಜನತೆಗೆ, ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಒಳ್ಳೆಯದನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ತಂದು ಇನ್ನಷ್ಟು ಅವರ ಜೀವನದಲ್ಲಿ ಬೆಳಕನ್ನು ಕಾಣಲಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತೀನಿ. ಮೊನ್ನೆ ನೀವು ರಾಯಭಾಗದಲ್ಲಿ ನಾವೇ ಅಧ್ಯಕ್ಷರಾಗ್ತೀವಿ ಅಂತ ಒಂದು ಮಾತು ಹೇಳಿದ್ರಿ. ನಿನ್ನೆ ಅದಕ್ಕೆ ಭಾಲಚಂದ್ರ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ 50 ಕೋಟಿ ರೂಪಾಯಿ ನಾನು ಬೆಟ್ ಕಟ್ತೀನಿ, ಸವಾಲು ಹಾಕ್ತೀನಿ, ಅವರೇ ಏನಾದರೂ ಅಧ್ಯಕ್ಷರಾದರೆ ಅಂತ ಒಂದು ರೀತಿ ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲಿನೂ ಹೇಳಿಲ್ಲ. ನಾನು ಅಪೇಕ್ಷಿತನೂ ಅಲ್ಲ. ನಾನು ಅಧ್ಯಕ್ಷ ಆಗಿದ್ದೀನಿ, ಉಪಾಧ್ಯಕ್ಷ ಆಗಿದ್ದೀನಿ, ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದೀನಿ, 30 ವರ್ಷ ಸೇವೆ ಮಾಡಿದ್ದೀನಿ, ಸಹಕಾರಿ ಸಚಿವನಾಗಿದ್ದೀನಿ, ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಹೋಗಿ ತಿರುಗಿ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಆಗುವಂಥ ಭ್ರಮೆ ನನಗಿಲ್ಲ. ಕ್ಷೇತ್ರದ ಜನತೆ ನನ್ನನ್ನು ಭಾಳಷ್ಟು ಎತ್ತರಕ್ಕೆ ಓದ್ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತು ಎಲ್ಲಿನೂ ಕೂಡ ನಾನು ಹೇಳಿದ್ದಕ್ಕಂಥ ಉದಾಹರಣೆಯೂ ಇಲ್ಲ. ಚುನಾವಣೆ ನಿನ್ನೆ ಆಗಿದೆ. ಇನ್ನೂ 4 ಕ್ಷೇತ್ರದ ಚುನಾವಣೆ ಘೋಷಣೆ ಆಗಬೇಕಾಗಿದೆ. ಅದು ನ್ಯಾಯಾಲಯದಲ್ಲಿ ಇರೋದರಿಂದ ಅದು ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಘೋಷಣೆ ಆಗುತ್ತೆ. ಅದಾದಮೇಲೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭಕ್ಕನುಸಾರವಾಗಿ ಆವತ್ತಿನ ದಿವಸ ನಾವು ಮಾತುಗಳನ್ನು ಆಡಬೇಕಾಗತ್ತೆ. ರಾಜಕಾರಣ ಯಾವತ್ತೂ ನಿಂತು ನೀರಲ್ಲ, ಹರಿತಾ ಇರ್ತದೆ. ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಇರೋದಿಲ್ಲ, ಯಾರೂ ವೈರಿಗಳು ಇರೋಲ್ಲ, ಮಿತ್ರರು ಇರೋಲ್ಲ. ಮಿತ್ರರು ಇರ್ತಾರೆ, ಶತ್ರುಗಳು ಆಗ್ತಾರೆ. ಕಾಲಾನುಸಾರ ಸಂದರ್ಭಗಳು ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ, ಕತ್ತಿ ಬನ ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷಗಿರಿ ಉಪಾಧ್ಯಕ್ಷಗಿರಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದೇ ನಾವು ವಿನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅದನ್ನು ಹೇಳಬೇಕಾಗತ್ತೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈಗ ಅಸೆಂಬ್ಲಿ ಚುನಾವಣೆ ನಡೆದಾಗ ನಾವೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಮ್ಮವರೇ ಮುಖ್ಯಮಂತ್ರಿ ಆಗ್ತಾರಂತ ಎಲ್ಲರೂ ಹೇಳ್ತಾರಲ್ಲ. ತೀರ್ಪು ಚುನಾವಣೆ ಆದಮೇಲೆ ಗೊತ್ತಾಗೋದು. ನೋಡೋಣ, ಕಾಲು ಬಂದಾಗ. ಕತ್ತಿ ನೀವು ಚುನಾವಣೆ ಇನ್ನೇನು 4-5 ದಿನ ಇದ್ದಾಗ ಅಷ್ಟೇ ಗುರುತಿಸ್ಕೊಂಡ್ರಿ ಒಂದೇ ವೇದಿಕೆಯಲ್ಲಿ. ಏನಾದರೂ ಮೊದಲಾಗಿದ್ದರೆ ಏನೋ ಈ ಫಲಿತಾಂಶ ಒಂದು ರೀತಿ ಬದಲಾವಣೆ ಆಗೋ ಸಾಧ್ಯತೆ ಇತ್ತಾ? ಯಾವ ರೀತಿ? ಅದ್ರ ಬಗ್ಗೆ ಯಾವ್ದು ಚರ್ಚೆ ಮಾಡೋದಲ್ಲ. ಈಗ ಇವತ್ತು ದೀಪಾವಳಿ, ಹೊಸ ದಿವಸ. ಇವತ್ತು ದೀಪಾವಳಿ ಮುಂದೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಬಯಸ್ತೆ. ಶುಕ್ರದೇಶ ಪ್ರಾರಂಭವಾಗ್ತೀರಿ ಅಂತ ಇತ್ತಂದ್ರೆ ಡಿಸೆಂಬರ್ನಲ್ಲಿ. ಅದು ಯಾವ ರೀತಿಯ ಶುಕ್ರದೇಶ ಅಂತ ಗೊಂದಲ ಮಾಡಿದೆ ಎಲ್ಲರಿಗೂ. ಆ ಗೊಂದಲ ಹಂಗೆ ಇರಬೇಕು. ಅದು ಉದಯ ಆದಮೇಲೆ ಗೊತ್ತಾಗುತ್ತೆ. ಇಲ್ಲ, ಯಾವ ರೀತಿ ಅಂತ ಏನು ಸಚಿವ ಸ್ಥಾನ ಅದು ಯಾವುದೂ ಕೂಡ ಅದನ್ನು ಹೇಳಿದರೆ ಅದಕ್ಕೆ ಅರ್ಥ ಉಳಿದು ಸಂದರ್ಭ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಆದಷ್ಟು ಬೇಗ ಸಿಗುತ್ತೆ. ಅದು ಏನು ಅಂತ ಡಿಸೆಂಬರ್ ಆದಮೇಲೆ ಅಂತ ಹೇಳಿದ್ದೀನಿ. ನೋಡೋಣ, 2026 ಬರುತ್ತೆ. 26 ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀನಿ. ರಾಜ್ಯಕ್ಕೆ, ದೇಶಕ್ಕೆ ಶುಕ್ರದೇಶ ಸಿಗುತ್ತೆ, ಒಳ್ಳೇದಾಗುವಂಥ ಕಾಲ್ ಬರ್ತವೆ. ಥ್ಯಾಂಕ್ ಯು.
मंत्रिपद किंवा उपमुख्यमंत्री पदाबाबत बोलायचं काही कारण नाही, त्याला काही अर्थही नाही. योग्य वेळ आली की सर्वांना कळेल. डिसेंबर संपल्यानंतर 2026 येईल, तेव्हा सर्वांसाठी, राज्यासाठी आणि देशासाठीही चांगले दिवस येतील. शुक्रदशा सुरू होत आहे, पुढचं सगळं चांगलं होईल, असे त्यांनी मार्मिक शब्दामध्ये सांगितले. राजशेखर हिरेमठ, KMM मराठी, बेळगाव.